Good morning, dear students. ನಾನು ನಿಮ್ಮ ಫಿಸಿಕ್ಸ್ ಪ್ರೊಫೆಸರ್ ಡಾಕ್ಟರ್ ನಾಗರಾಜ್. ಸೊ ನಿಮ್ಮ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ಸ್ ಮೆಜಾರಿಟಿ ಸಬ್ಜೆಕ್ಟ್ಸ್ ಎಲ್ಲ ಇವತ್ತು ಮುಗಿಯುತ್ತೆ. ಮೇನ್ ಸಬ್ಜೆಕ್ಟ್ಸ್ ಕೆಮಿಸ್ಟ್ರಿ, ಫಿಸಿಕ್ಸ್, ಮ್ಯಾಥ್ಸ್, ಬಯಾಲಜಿ ಒಂದು ಉಳ್ಕೋಬೋದು. ಓಕೆ, ಬೈ ಮಾರ್ಚ್ 22 ನಿಮ್ಮ ಎಲ್ಲ ಎಕ್ಸಾಮ್ಸು ಮುಗಿಯುತ್ತೆ. ನಾನು CET ಆನ್ಲೈನ್ ಕ್ಲಾಸಸ್ಸನ್ನು ಮಾಡ್ತೀನಿ ಅಂತ ಹೇಳಿ ನಿಮಗೆಲ್ಲ ಆಗಲಿ ಈ ಮೆಸೇಜನ್ನು ಕಳಿಸಿದ್ದೆ. ಒಂದು ವಾಟ್ಸಪ್ ಗ್ರೂಪನ್ನು ಕ್ರಿಯೇಟ್ ಮಾಡಿದ್ದೀನಿ. ನೀವೆಲ್ಲ ಬಹಳಷ್ಟು ಜನ ಭಾಳ ಆಸಕ್ತಿಯಿಂದ ಎಂಥೂಸಿಯಾಸ್ಟಿಕ್ ಆಗಿ ಆ ಗ್ರೂಪನ್ನು ಜಾಯಿನ್ ಆಗಿದ್ದೀರಾ. ದಟ್ ಕ್ಲಿಯರ್ಲಿ ಶೋಸ್ ಯುವರ್ ಇಂಟ್ರೆಸ್ಟ್ ಆ್ಯಂಡ್ ಹೌ ಈಗರ್ಲಿ ಯು ಆರ್ ವೇಟಿಂಗ್ ಫಾರ್ ಮೈ ಕ್ಲಾಸಸ್. ಸೊ ನಿಮ್ಮ ಆ ಏನು ರೆಸ್ಪಾನ್ಸಿಂದ ನನ್ನ ಜವಾಬ್ದಾರಿ ಜಾಸ್ತಿ ಆಗಿದೆ. ನೀವು ತುಂಬ ನನ್ನ ಮೇಲೆ ಆ ನಿರೀಕ್ಷೆನ ಇಟ್ಕೊಂಡಿದ್ದೀರ ಅಂತ ಅನ್ನಿಸ್ತಾ ಇದೆ. ನಾನು ಆದಷ್ಟು ನನ್ನ ಪ್ರಯತ್ನ ಮಾಡ್ತೀನಿ. I will try my level best to give you the actual content of the CET physics, and I will try to solve quality questions and questions from previous examinations. ಸೊ ಆನ್ಲೈನ್ ಕ್ಲಾಸಸ್ಸನ್ನು ಮಾಡ್ತೀನಿ. ಆನ್ಲೈನ್ ಕ್ಲಾಸಿನ ಲಿಂಕ್ ಮತ್ತು ಟೈಮಿಂಗ್ಸ್ ಪ್ರತಿಯೊಂದನ್ನು ಕೂಡ ನಾನು ಆ ವಾಟ್ಸಪ್ ಗ್ರೂಪಲ್ಲಿ ಹಾಕ್ತೀನಿ. ವಾಟ್ಸಪ್ ಗ್ರೂಪನ್ನು ವಾಚ್ ಮಾಡ್ತಾ ಇರಿ. ಕ್ಲಾಸನ್ನು ಜಾಯಿನ್ ಆಗಿ, ಕ್ಲಾಸ್ಗೆ ಜಾಯಿನ್ ಆಗಬೇಕಾದ್ರೆ ನಿಮ್ಮ ಕೈನಲ್ಲಿ ಒಂದು ನೋಟ್ ಬುಕ್ ಇರಲಿ, ಪೆನ್ ಅಥವಾ ಪೆನ್ಸಿಲ್ ಇರಲಿ. ಯಾವುದೇ ಕಾರಣಕ್ಕೂ ಕ್ಯಾಲ್ಕುಲೇಟರ್ ಬೇಡ. ನಾನು ಹೇಳೋದನ್ನು ಹಾಗೆ ನೀಟಾಗಿ ಕೇಳಿಸ್ಕೊಳ್ಳಿ. ಯಾವುದಾದ್ರು ಇಂಪಾರ್ಟೆಂಟ್ ಪಾಯಿಂಟನ್ನು ಹೇಳಿದರೆ ಅದನ್ನು ಪಾಯಿಂಟನ್ನು ನೋಟ್ ಮಾಡ್ಕೊಳ್ಳಿ. ಸಾಧ್ಯವಾದರೆ ನೀವು ಆನ್ಸರ್ಸನ್ನು ನೀವು ಕೂಡ ಕ್ಯಾಲ್ಕುಲೇಟ್ ಮಾಡಿ. ಆಮೇಲೆ ಅದೇನು ನಾನು ಲೈವ್ ಸ್ಟ್ರೀಮ್ ಮಾಡ್ತೀನಲ್ಲ, ಆ ಕ್ಲಾಸ್ ರೆಕಾರ್ಡ್ ಕೂಡ ಆಗಿರುತ್ತೆ. ಎನಿ ಟೈಮ್ ಯೂಟ್ಯೂಬಲ್ಲಿ ಸಿಕ್ಕುತ್ತೆ. ನೀವು ತಗೊಂಡು ಮತ್ತೆ ಅದನ್ನು ರಿವೈಸ್ ಮಾಡ್ತಾ ಹೋಗ್ಬೋದು. ಓಕೆ, ಸೊ ಪ್ರತಿಯೊಂದು ಚಾಪ್ಟರಿಂದ ನಾನು ಫಸ್ಟು ಏನು ಮಾಡ್ತೀನಿ ಅಂದರೆ ಈ ಸೆಕೆಂಡ್ ಪಿ ಯು ಸಿ ಪೋರ್ಷನನ್ನು ಸ್ಟಾರ್ಟ್ ಮಾಡ್ತೀನಿ. ನಿಮಗೆಲ್ಲ ಗೊತ್ತಿದೆ, CETನಲ್ಲಿ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಎರಡೂ ಬರುತ್ತೆ. ಅದು ಸೆಕೆಂಡ್ ಪಿ ಯು ಸಿಗೆ ವೆಯ್ಟೇಜ್ ಜಾಸ್ತಿ ಇರುತ್ತೆ. 45 ಮಾರ್ಕ್ಸ್ ಸೆಕೆಂಡ್ ಪಿ ಯು ಸಿಯಿಂದ ಇರುತ್ತೆ, 15 ಮಾರ್ಕ್ಸ್ ಫಸ್ಟ್ ಪಿ ಯು ಸಿಯಿಂದ ಇರುತ್ತೆ. ಒಂದು 1 or 2 ಸ್ವಲ್ಪ ವೇರಿಯೇಷನ್ ಆಗ್ಬೋದು. ಸೊ ನಾನೇನು ಮಾಡ್ತೀನಿ, ಫಸ್ಟು ಸೆಕೆಂಡ್ ಪಿ ಯು ಸಿ ಕ್ವಶನನ್ನು ಸ್ಟಾರ್ಟ್ ಮಾಡ್ಕೋತೀನಿ. ಪ್ರತಿ ಚಾಪ್ಟರ್ಗೂ ಅರೌಂಡ್ 20 ಕ್ವಶನ್ಸ್ ಅಂತ ಅಂದ್ಕೊಂಡಿದ್ದೀನಿ. ಸೊ ಪ್ರತಿಯೊಂದು ಚಾಪ್ಟರಿಂದ 20ರಿಂದ 25 ಕ್ವಶನ್ ಸೆಲೆಕ್ಟ್ ಮಾಡಿಕೊಂಡು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತೀನಿ. ಆಮೇಲೆ ಒಂದಷ್ಟು ಕ್ವಶನ್ಸನ್ನು ನಿಮಗೂ ಕೂಡ ಸಾಲ್ವ್ ಮಾಡಲಿಕ್ಕೆ ಹೋಮ್ವರ್ಕ್ ಅಂತ ಹೇಳಿ ನಾನು ಮಧ್ಯದಲ್ಲಿ ಹಾಕ್ತಾ ಹೋಗ್ತೀನಿ. ನೀವೇನು ಮಾಡಬೇಕು, ಪ್ರತಿ ವಿಡಿಯೋ ನೋಡಿ ಆದಮೇಲೆ ಅಂದರೆ ಪ್ರತಿ ಕ್ಲಾಸನ್ನು ಅಟೆಂಡ್ ಮಾಡಿದ ಮೇಲೆ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ ಮಾಡಿ. ಅಲ್ಲಿ ಕೆಲವೊಂದು ಲಿಂಕ್ಸನ್ನು ಹಾಕಿರ್ತೀನಿ. ಆ ಲಿಂಕನ್ನು ನೀವು ಕ್ಲಿಕ್ ಮಾಡಿದರೆ ಕ್ವಶನ್ಸು ಅಥವಾ ಕ್ವಶನ್ ಆ್ಯಂಡ್ ಆನ್ಸರ್ಸು ಏನೋ ಒಂದು ನಾನು ನಿಮಗೆ ಶೇರ್ ಮಾಡಿರ್ತೀನಲ್ಲ, ಅದು ಓಪನ್ ಆಗುತ್ತೆ. ಅದನ್ನು ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ಔಟ್ ಆದರೂ ತಗೊಳ್ಳಿ ಅಥವಾ ಸಾಫ್ಟ್ ಕಾಪಿನ ಸೇವ್ ಆದರೂ ಮಾಡ್ಕೊಳ್ಳಿ. ಒಟ್ಟಾರೆ 22ನೇ ತಾರೀಕಿಂದ CET ತನಕ ಅಥವಾ CET ಒಂದು 3 ದಿನ ಮುಂಚೆ ತನಕ ನಾನು ಕಂಟಿನ್ಯೂಸ್ ಆಗಿ ಕ್ಲಾಸ್ಗಳನ್ನು ತಗೋತೀನಿ. ಮಧ್ಯದಲ್ಲಿ ಮೇ ಬಿ 1 or 2 ಡೇಸ್ ಬ್ರೇಕ್ ಆಗ್ಬೋದೇನೋ, ಆದರೂ ಐ ವಿಲ್ ಟ್ರೈ ಟು ಮೇಂಟೈನ್ ದ ಕಂಟಿನ್ಯೂಟಿ. ಐ ವಿಲ್ ಟ್ರೈ ಟು ಗಿವ್ ಯು ದ ಬೆಸ್ಟ್. ಓಕೆ, ಸೊ ನನ್ನ ಉದ್ದೇಶ ನಮ್ಮ ಮಕ್ಕಳು, ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳು ಯಾವ ಎಕ್ಸಾಮಲ್ಲೂ ಕೂಡ ಹಿಂಜರಿಕೆ ಇಲ್ಲದೆ, ಒಂದು ಭಯ ಇಲ್ಲದೆ, ಕಾನ್ಫಿಡೆನ್ಸಿಂದ, ಆತ್ಮವಿಶ್ವಾಸದಿಂದ ಫೇಸ್ ಮಾಡಬೇಕು ಅನ್ನೋದು ಅದು ನನ್ನ ಉದ್ದೇಶ. ಎಸ್ಪೆಷಲಿ ನನ್ನ ಈ ಯೂಟ್ಯೂಬ್ ಚಾನಲ್ಗೆ ಸಾಕಷ್ಟು ಕರ್ನಾಟಕದ ಹೆಚ್ಚು ಕಡಿಮೆ ಎಲ್ಲ ಭಾಗಗಳಿಂದ, ರಾಯಚೂರಿಂದ, ಸಿಂಧನೂರಿಂದ, ಕಾರವಾರದಿಂದ, ಕೋಲಾರದಿಂದ, ಚಾಮರಾಜನಗರದಿಂದ, ಬೀದರ್ದಿಂದ, ಭಾಲ್ಕಿಯಿಂದ, ಚಿತ್ರದುರ್ಗದಿಂದ, ಪ್ರತಿಯೊಂದು ಕರ್ನಾಟಕದ ಎಲ್ಲ ಜಿಲ್ಲೆಗಳು, ಹೆಚ್ಚು ಕಡಿಮೆ ಎಲ್ಲ ತಾಲೂಕುಗಳಿಂದನೂ ನನಗೆ ರೆಸ್ಪಾನ್ಸ್ ಬಂದಿದೆ. ಬಹಳ ಖುಷಿಯಾಗುತ್ತೆ ನನಗೆ ನಿಜವಾಗ್ಲೂ. ನಮ್ಮ ಮಕ್ಕಳಿಗೆ ನಮ್ಮ ಭಾಷೆಯಲ್ಲಿ, ಕನ್ನಡದಲ್ಲಿ ನಾನು ಹೇಳ್ಕೊಡೋದು ಅಂತಂದರೆ ಒಂಥರ ಹಬ್ಬದೂಟ ತಿನ್ನಂಗೆ. ಹಬ್ಬದೂಟ ಮಾಡಿದಾಗ, ಆತ್ಮೀಯರ ಜೊತೆ ಕೂತಾಗ ಎಷ್ಟು ಸಂತೋಷ ಆಗುತ್ತೋ ಅಷ್ಟು ಸಂತೋಷ ನಂಗೆ ಆಗ್ತಾ ಇದೆ. ನನಗೇನು ಗೊತ್ತೋ, ಅಲ್ಲ ನಾನೇನು ಬೃಹಸ್ಪತಿ ಅಲ್ಲ ಅಥವಾ ಎಲ್ಲರೂ ನನಗೆ ಗೊತ್ತು ಅಂತ ನಾನು ಜಂಬ ಕೊಚ್ಕೊಳ್ಳೋದಿಲ್ಲ. ನನಗೇನು ಗೊತ್ತೋ, ನನ್ನ ಬುದ್ಧಿಗೆ ಎಷ್ಟು ಹೊಳೆದಿದೆಯೋ, ನಾನು ಏನು ನಮ್ಮ ಗುರುಗಳಿಂದ ಪಡೆದಂಥ ಜ್ಞಾನ ಇದೆಯೋ ಅದನ್ನು ಸ್ವಲ್ಪ ಮಟ್ಟಿಗೆ ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀನಿ. ನನ್ನ ಉದ್ದೇಶ ಇಷ್ಟೇ, ನಮ್ಮ ಮಕ್ಕಳು ಎಲ್ಲ ಎಕ್ಸಾಮಲ್ಲೂ ಚೆನ್ನಾಗಿ ಮಾಡಬೇಕು. ನೀವು ಒಳ್ಳೊಳ್ಳೆ ಕಾಲೇಜುಗಳಲ್ಲಿ ಸೀಟ್ ತಗೋಬೇಕು. ನಿಮ್ಮ ತಂದೆ ತಾಯಿಯ ಆಸೆಗಳನ್ನು ಅಥವಾ ನಿಮ್ಮ ಆಸೆಗಳನ್ನು ಈಡೇರಿಸ್ಕೊಳ್ಬೇಕು. ಆಯಿತಾ? ಆ ದಿಕ್ಕಿನಲ್ಲಿ ನನ್ನ ಕೈಲಾದ ಪ್ರಯತ್ನ. ಮಕ್ಕಳೇ, ದಯವಿಟ್ಟು ಕ್ಲಾಸಲ್ಲಿ ಸ್ಟೂಡಿಯಸ್ ಆಗಿರಿ. ಅನ್ವಾಂಟೆಡ್ ಕಾಮೆಂಟ್ಸನ್ನು ಮಾಡಬೇಡಿ. ಯಾಕೆ ಅಂತಂದರೆ ನೀವು ಯಾರಾದರೂ ಒಬ್ಬರು ಆ ಥರ ಮಾಡಿದರೆ ಅದು ಬೇರೆಯವ್ರಿಗೆ ತೊಂದರೆ ಆಗ್ತಾ ಹೋಗುತ್ತೆ. ಆಯಿತಾ? ಇಲ್ಲಿ ಆಗಲೇ ಸಾಕಷ್ಟು ಜನ, more than 800 ಸ್ಟೂಡೆಂಟ್ಸ್ ರಿಜಿಸ್ಟರ್ ಮಾಡಿದ್ದಾರೆ. ಎಲ್ಲ ಮಕ್ಕಳಿಗೂ ಕೂಡ ಅವಕಾಶ ಇದೆ, ಪ್ರತಿಯೊಬ್ಬರಿಗೂ ಅವಕಾಶ ಇದೆ. ಯಾರ ಅವಕಾಶ ಯಾರು ಕಿತ್ಕೋಬಾರ್ದು. ಆಯಿತಾ? ಸೊ ಅನ್ವಾಂಟೆಡ್ ಕಾಮೆಂಟ್ಸನ್ನು ಮಾಡಬೇಡಿ. ಕ್ಲಾಸನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳಿ. ಮತ್ತು ಮಧ್ಯದಲ್ಲಿ ಏನಾದರೂ ಟೆಕ್ನಿಕಲ್ ಪ್ರಾಬ್ಲಮ್ ಆದರೆ ಅದು ನನ್ನ ಕಡೆಯಿಂದ ಆದರೆ ನಾನು ಆದಷ್ಟು ಬೇಗ ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ನಿಮ್ಮ ಕಡೆಯಿಂದ ಏನಾದರೂ ಆಯಿತು ಅಂದರೆ ಅದು ನೆಟ್ವರ್ಕ್ ಇಶ್ಯೂ ಇರುತ್ತೆ,
ನೆಕ್ಸ್ಟ್ ಕ್ಲಾಸಲ್ಲಿ ನೀವು ನೆಟ್ವರ್ಕ್ ಕರೆಕ್ಟಾಗಿ ಬರೋ ಕಡೆ ಕೂತ್ಕೊಳ್ಳಿ. ಯಾವ್ದಾದ್ರು ಒಂದು ಕ್ಲಾಸ್ ನಿಮಗೆ ಮಿಸ್ ಆದ್ರೂ ಕೂಡ ನಾನು ಆಗಲೇ ಹೇಳ್ದಂಗೆ ಆ ವಿಡಿಯೋ ರೆಕಾರ್ಡ್ ಆಗಿರುತ್ತೆ, ನನ್ನ ಯೂಟ್ಯೂಬ್ ಚಾನಲಲ್ಲಿ ಇರುತ್ತೆ. ಅಲ್ಲಿ ನೀವು ಮತ್ತೊಮ್ಮೆ ಮಗದೊಮ್ಮೆ ನೀವು ನೋಡಬಹುದು. ಮತ್ತೆ ಇನ್ನು ಈಗ ನೀವು ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಬರೀತಿದ್ದೀರಾ, ನಿಮ್ಮ ಮನೆಯಲ್ಲಿ ನಿಮ್ಮ ರಿಲೇಷನ್ಸು ಅಥವಾ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರಾದರೂ ಫಸ್ಟ್ ಪಿ ಯು ಸಿನವ್ರು ಇದ್ರೆ ಅಥವಾ ಅವ್ರು ಈಗ ಸೆಕೆಂಡ್ ಪಿ ಯು ಸಿ ಬರ್ತಾ ಇದ್ರೆ ದಯವಿಟ್ಟು ಅವರಿಗೆ ನನ್ನ ಯೂಟ್ಯೂಬ್ ಚಾನಲ್ ಬಗ್ಗೆ ಸ್ವಲ್ಪ ಹೇಳಿ ನನ್ನನ್ನು ಸಪೋರ್ಟ್ ಮಾಡಿ. ಇದು ಏನಾಗುತ್ತೆ ಅಂದ್ರೆ ಒಬ್ಬರಿಂದ ಒಬ್ಬರಿಗೆ ಹೇಳ್ತಾ ಹೋದಾಗ ಎಷ್ಟೋ ಜನಕ್ಕೆ ಅದರ ಅವಶ್ಯಕತೆ ಇರುತ್ತೆ, ಸರಿಯಾಗಿ ಸಿಕ್ಕಿರೋದಿಲ್ಲ, ಅವ್ರಿಗೂ ಬೆನಿಫಿಟ್ ಆದಂಗೆ ಆಗುತ್ತೆ. ನಿಮಗೆ ಗೊತ್ತಿಲ್ಲದೇನೆ ನೀವು ಇನ್ನೊಬ್ಬರಿಗೆ ಸಹಾಯ ಮಾಡ್ತಾ ಇದ್ದೀರಾ. ಸಹಾಯ ಅಂದ್ರೆ ಹೋಗ್ಬಿಟ್ಟು ನಾವು ಕೈ ಹಿಡಿದು ನಡೆಸಲೇಬೇಕು ಅಂತ ಏನಿಲ್ಲ, ಅಥವಾ ಬೇರೆ ಏನೋ ಒಂದು ದುಡ್ಡಿನ ರೂಪದಲ್ಲಿ ಅಂತಲ್ಲ. ಈ ರೀತಿ ನಾವು ನೋಡಪ್ಪ ಇಂಥದ್ದೊಂದು ಚಾನಲ್ ಇದೆ, ನಾಗರಾಜ್ ಅಂತ ಒಬ್ರು ಪ್ರೊಫೆಸರ್ ಪಾಠ ಮಾಡ್ತಾರೆ ಅಂತ ಹೇಳೋದು ಕೂಡ ಒಂದು ಸಹಾಯನೇ ಆಗುತ್ತೆ ಮಕ್ಕಳೇ. ದಯವಿಟ್ಟು ನಿಮಗೆ ಗೊತ್ತಿರೋರಿಗೆ 4 ಜನಕ್ಕೆ ಹೇಳಿ, ಅವರು ಕೂಡ ಅವ್ರ ಮುಂದೆ ಅದನ್ನ ಇನ್ನೊಂದಷ್ಟು ಜನಕ್ಕೆ ಹೇಳೋದ್ರ ಮೂಲಕ ಸಾಕಷ್ಟು ಜನಕ್ಕೆ ನೀವು ನನ್ನ ವಿಡಿಯೋನ ತಲುಪಿಸಬಹುದು. ನನ್ನ ಉದ್ದೇಶ, ನಾನು ಈಗ ಒಟ್ಟು 33 ವರ್ಷ ಆಯಿತು ನಾನು ಈ ಫಿಸಿಕ್ಸ್ ಪ್ರೊಫೆಸರ್ ಆಗಿ. ಈ 33 ವರ್ಷದಲ್ಲಿ ಸಾಕಷ್ಟು ಜನಕ್ಕೆ ನಾನು ಪಾಠ ಮಾಡಿದ್ದೀನಿ. ಎಷ್ಟೋ ವಿದ್ಯಾರ್ಥಿಗಳು ವಿದೇಶದಲ್ಲಿದ್ದಾರೆ, ಎಷ್ಟೋ ವಿದ್ಯಾರ್ಥಿಗಳು IAS ಆಫೀಸರ್ಸ್ ಆಗಿದ್ದಾರೆ, KAS ಆಫೀಸರ್ಸ್ ಆಗಿದ್ದಾರೆ, ಪ್ರೊಫೆಸರ್ಸ್ ಆಗಿದ್ದಾರೆ, ಆಯ್ತಾ. ಸೊ ಸೈಂಟಿಸ್ಟ್ಗಳಾಗಿದ್ದಾರೆ, ಇಂಜಿನಿಯರ್ಸ್ ಅಂತೂ ಬಿಡಿ, ನಾನು ಇಂಜಿನಿಯರಿಂಗ್ ಕಾಲೇಜಲ್ಲಿ ವರ್ಕ್ ಮಾಡ್ತಾ ಇರೋದು. ಸಾಕಷ್ಟು ಜನ ಇಂಜಿನಿಯರ್ಸ್ ಆಗಿದ್ದಾರೆ, ಎಷ್ಟೋ ಜನ ಅವ್ರದೇ ಓನ್ ಕಂಪ್ನಿಗಳನ್ನ ಮಾಡ್ಕೊಂಡಿದ್ದಾರೆ, CEO-ಗಳಾಗಿದ್ದಾರೆ. ನನ್ನ ಉದ್ದೇಶ ಈ ಗ್ರೂಪಲ್ಲಿ ಏನು ಇವತ್ತು ಕ್ಲಾಸ್ ಅಟೆಂಡ್ ಮಾಡ್ತಿರೋ ಇವರಲ್ಲಿ ಅಂಥವ್ರು ಇದ್ದಾರೆ, ಅವರಿಗೆ ನಾನು ದಾರಿ ತೋರಿಸ್ಬೇಕು ಅನ್ನೋದು ಅಷ್ಟೇ ನನ್ನ ಉದ್ದೇಶ. ಸೊ ದಾರಿ ತೋರಿಸ್ಬೇಕು ಅಂತಂದ್ರೆ ನಾನೇನು ಮಾರ್ಗದರ್ಶಕನಲ್ಲ, ಒಂದು ಸಣ್ಣ ಸಹಾಯ, ಅಳಿಲು ಸೇವೆ ಅಷ್ಟೇನೆ. ಸೊ ಹೂ ನೋಸ್, ಒನ್ ಆಫ್ ಯು ಮೇ ಬಿಕಮ್ ನೆಕ್ಸ್ಟ್ ಎಂಟರ್ಪ್ರೆನ್ಯೂರ್, ಒನ್ ಆಫ್ ಯು ಮೇ ಬಿಕಮ್ ಇಂಡಸ್ಟ್ರಿಯಲಿಸ್ಟ್, ಒನ್ ಆಫ್ ಯು ಮೇ ಬಿಕಮ್ CEO ಆಫ್ ದಿ ಕಂಪನಿ, ಒನ್ ಆಫ್ ಯು ಮೇ ಬಿಕಮ್ ಪಾಲಿಟಿಷಿಯನ್, ಒನ್ ಆಫ್ ಯು ಮೇ ಬಿಕಮ್ ಇಂಜಿನಿಯರ್, ಚೀಫ್ ಇಂಜಿನಿಯರ್, ಎಕ್ಸಿಕ್ಯೂಟಿವ್ ಇಂಜಿನಿಯರ್, ಪ್ರೊಫೆಸರ್. ಓಕೆ, ಏನ್ ಬೇಕಾದ್ರೂ ಆಗ್ಬೋದು. ಪ್ರತಿಯೊಬ್ಬರಿಗೂ ಆಗ್ಲೇ ಹೇಳಿದಂಗೆ ಅವಕಾಶ ಇದೆ, ಅವಕಾಶದ ಸದ್ಬಳಕೆ ಆಗಬೇಕು. ಅದಕ್ಕೆ ಸಾಕಷ್ಟು ತಯಾರಿ ಬೇಕು, ಹಲವಾರು ಜನಗಳ ಸಹಾಯ ಬೇಕು. ಆ ಹಲವಾರು ಜನಗಳಲ್ಲಿ ನಾನು ಒಬ್ಬ ಅಂದ್ಕೊಂಡು ನನ್ನ ಕೈಲಾದ ಸಹಾಯ ಮಾಡ್ತೀನಿ ಮಕ್ಕಳೇ. 22ನೇ ತಾರೀಕಿನಿಂದ ನಾನು ಕ್ಲಾಸಸ್ ಅನ್ನ ಮಾಡ್ತೀನಿ. 21 ಅಂತ ಅನ್ಕೊಂಡಿದ್ದೆ, 22ಕ್ಕೂ ಕೂಡ ಯಾವುದೋ ಒಂದು ಎಕ್ಸಾಮ್ ಇದೆ ಅಂತ ಗೊತ್ತಾಯ್ತು, ಹಿಂದಿ ಏನೋ ಇದೆ ಅಂತ ಗೊತ್ತಾಯ್ತು. ಹಾಗಾಗಿ 22ನೇ ತಾರೀಕಿನ ಸಾಯಂಕಾಲ ಟೈಮಿಂಗ್ಸ್ ಎಲ್ಲ ನಾನು ವಾಟ್ಸಪ್ ಗ್ರೂಪಲ್ಲಿ ಹಾಕ್ತೀನಿ, ನೋಡಿಕೊಂಡು ಜಾಯಿನ್ ಆಗಿ. ಆಲ್ಮೋಸ್ಟ್ ಎವ್ರಿ ಡೇ 1.5 hour ಅಂದರೆ 90 minutes ಕ್ಲಾಸ್ ಇರುತ್ತೆ. ಎವ್ರಿ ಡೇ ನಾನು ಮಾಡ್ಕೊಳ್ತಾ ಹೋಗ್ತೀನಿ. ನಿಮಗೆ ಮಧ್ಯದಲ್ಲಿ ಏನಾದ್ರು ಡೌಟ್ ಬಂದರೆ ಚಾಟ್ ಬಾಕ್ಸಲ್ಲಿ ಕಾಮೆಂಟ್ ಹಾಕಿ, ಅದನ್ನು ನೋಡಿಕೊಂಡು ಆಮೇಲೆ ನಾನು ನಿಮಗೆ ಪರ್ಸನಲ್ ಆಗಿ ರಿಪ್ಲೈ ಮಾಡ್ತೀನಿ. ಆಗ್ಬೋದಾ? ಥ್ಯಾಂಕ್ ಯು. ಪ್ಲೀಸ್ ಸ್ಟೇ ವಿತ್ ಮೀ. ಥ್ಯಾಂಕ್ ಯು ಒನ್ಸ್ ಅಗೈನ್.